ಕೊನೆಗೂ ನಾವು ಅಂದ್ಕೊಂಡಂಗೆ ಮೊದಲನೇ ಸ್ಟೆಪ್ ಸರಿಯಾಗಿ ಇಟ್ವಿ. ನಾವು ಅಂದ್ಕೊಂಡಂಗೆ ಡ್ರೆಸ್ ಚೆನ್ನಾಗಿ ಹೊಲಿದ್ವಿ, ರೊಕ್ಕನೂ ಬಂತು. ನನಗಂತೂ ಫುಲ್ ಖುಷಿ ಆಗೊಂಡ್ಬಿಟ್ಟೈತಿ. ಮೊದಲು ಮನೆಗೆ ಹೋಗಿ ಈ ವಿಷಯನ ಮನೆಯವ್ರ ಮುಂದೆ ಹೇಳೋಣ, ಅವರು ಖುಷಿ ಪಡ್ತಾರಲ್ಲ. ಹೌದು ರೀ, ನೀವೇನಿಲ್ಲಿ? ಅರೆ ಕೃಷ್ಣ ಅವರೇ, ನೀವೇನಿಲ್ಲಿ? ನಾವು ಬರೋ ಮುಂದೆ ನೋಡಿದ್ವಿ, ನೀವೇನೋ ಹೊಲಕ್ಕೆ ಹೋಗಿರಿ ಅಂತ ಅಂದ್ರೆ ಅಮ್ಮರು, ಹಾಗಾಗಿ ನಾವಿಬ್ಬರಷ್ಟೇ ಬಂದ್ವಿ. ಹ್ಞೂ ಅತ್ತಿಯಮ್ಮ, ಒಂದು ಸ್ವಲ್ಪ ಹೊಲದಾಗ ಕೆಲಸ ಇತ್ತು, ಹಾಗಾಗಿ ನಿಮ್ಮ ಜೊತೆ ಬರೋದಕ್ಕಾಗಲಿಲ್ಲ. ಹೊಲ್ದಂದು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಬಂದು ಮತ್ತೆ ಬಸ್ ಹತ್ಕೊಂಡ್ಬಂದೆ. ನಾ ಬರೋಷ್ಟಿಗೆ ನೀವು ಆಗಲೇ ಬಂದೇ ಬಿಟ್ಟಿರಿ ನೋಡ್ರಿ ಇಲ್ಲಿಗೆ. ಅಯ್ಯೋ ಅಲ್ಲ, ಬರಲಿಲ್ಲ ಅಂದ್ರೆ ನಡೀತಿತ್ತು, ಸುಮ್ಮನೆ ಅಷ್ಟೊಂದು ತ್ರಾಸೆಲ್ಲ ಪಟ್ಕೊಂಡು ಇದಕ್ಕೆ ಬಂದ್ರಿ. ನಾವು ಬಂದುಬಿಡ್ತಿದ್ವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಾಪಸ್. ಹ್ಞೂ ರೀ, ನಮ್ಮ ಜೊತೆ ಬರೋಬಿಟ್ಟು ಈಗ ನಾವು ಬಂದು ವಾಪಸ್ ಹೊಂಟಿವಿ, ಈಗ ಬಂದಿರಲ್ಲ ನೀವು. ಅದೇ ಹೇಳಿದೆಲ್ಲ ಸವಿತಾ, ಒಂದು ಸ್ವಲ್ಪ ಹೊಲದಾಗ ಭಾಳ ಕೆಲಸ ಇತ್ತು, ಹಾಗಾಗಿ ಅದು ಮುಗಿಸ್ಕೊಂಡು ಇಲ್ಲಿ ಬರೋಷ್ಟಿಗೆ ಲೇಟ್ ಆಗಿಬಿಡ್ತು. ಪರವಾಗಿಲ್ಲ ಬಿಡ್ರಿ. ಅಂದಂಗೆ ಏನೇ ನೀವು ಬಟ್ಟೆ ಕೊಟ್ಟಿರಲ್ಲ ಎಲ್ಲ ಸಕ್ಸಸ್ ಆಯಿತಾ? ಏನಂದ್ರು ಆಶಾ ಮೇಡಮ್ ಅವರು ಒಪ್ಕೊಂಡ್ರಾ ನಿಮ್ಮ ಡ್ರೆಸ್ ಚೆನ್ನಾಗಿದೆ ಅಂದ್ರೆ? ಹ್ಞೂ ರೀ, ಡ್ರೆಸ್ ನೋಡಿ ಅವರಂತೂ ಫುಲ್ಲು ಖುಷಿ ಆದ್ರು. ಹಂಗೆ ರೊಕ್ಕನೂ ಕೊಟ್ಟರು. ಅದು ಅಲ್ಲ, ಇನ್ನೊಂದು ಡ್ರೆಸ್ಸಿಂದ ಆರ್ಡ್ರ್ ಬಂದೈತಂತ, ಅದ್ರದ್ದು ಡ್ರೆಸ್ ಮಟೀರಿಯಲ್ ಕೊಡ್ತೀನಂದ್ರೆ ಅದಕ್ಕೋಸ್ಕರ ನಿಂತ್ಕೊಂಡಿವಿ ನೋಡ್ರಿ. ಅಬ್ಬಾ ಚಲೋ ಆಯ್ತು ಬಿಡ್ರಿ. ಅಂತೂ ನೀವು ರಾತ್ರಿ ಎಲ್ಲ ನಿದ್ದೆ ಮಾಡಲಾರ್ದ ಬಟ್ಟೆ ಹೊಲಿದಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಹ್ಞೂ ಕೃಷ್ಣ ಅವರೇ, ನಮಗಂತೂ ಭಾಳ ಖುಷಿ ಆಗೊಂಡ್ಬಿಟ್ಟೈತಿ. ಸವಿತಾ ಮತ್ತು ಲಲಿತಾ, ಇದರಲ್ಲಿ ಡ್ರೆಸ್ ಮೆಟೀರಿಯಲ್ ಇದೆ, 2 ಡ್ರೆಸ್ಸಿನ ಮೆಟೀರಿಯಲ್ ಇದೆ. ನೀವು ಡಿಸೈನ್ ಮಾಡಿ ನನಗೆ ಫಸ್ಟ್ ಕಳಿಸ್ರಿ. ನಾನು ಅದರಲ್ಲಿ ಹೇಳಿದ್ದೀನಲ್ಲ, ಹೋದ ಸಲ ಹೇಗೆ ಮಾಡಿತ್ತಲ್ಲ ಸೇಮ್ ಅದೇ ಥರ ನಾನು ಕ್ಲೈಂಟಿಗೆ ಕಳಿಸ್ತೀನಿ. ಇಲ್ಲಾಂದರೆ ಅವ್ರು ಕ್ಲೈಂಟ್ ಹೇಳ್ತೀನಿ ಎಂದಿದ್ದಾರೆ, ಅವರಿಗೆ ಒಂಥರ ಡಿಸೈನ್ ನಾವು ನೋಡ್ತೀವಿ, ನಮ್ಗೆ ಯಾವುದಾದ್ರೂ ಲೈಕ್ ಆದರೆ ಕಳಿಸ್ತೀವಿ, ನೀವು ಅದೇ ಟೈಪಲ್ಲಿನೇ ಹೊಲಿಯಂತ್ರಿ ಅಂತ ಅಂದಾರ. ನೋಡೋಣ, ಇವತ್ತು ನೀವು ಹೋಗಿರಿ, ಈವ್ನಿಂಗ್ ಅನ್ನೋಷ್ಟಿಗೆ ಇಲ್ಲ ನಾಳೆ ಬೆಳಗ್ಗೆ ಅನ್ನೋಷ್ಟಿಗೆ ಅವ್ರೇನಾದರೂ ಡಿಸೈನ್ ಕಳಿಸಿದ್ರೆ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಂತೆ, ಸರಿನಾ? ಸರಿ ಆತ್ರಿ ಮೇಡಮರ. ಅಂದಂಗೆ ಇವರು ನನ್ನ ಗಂಡಾರಿ ಕೃಷ್ಣ ಅಂತ. ನಮಸ್ಕಾರ ರೀ ಮೇಡಮರ. ಹಾಂ ನಮಸ್ಕಾರ ರೀ. ಸರಿ ಮೇಡಮರ, ನಾವಿನ್ನು ಬರ್ತೀವಿ, ಹೊತ್ತಾಕೈತಿ, ಮನೆಯಾಗೆಲ್ಲರೂ ಕಾಯ್ತಾ ಇರ್ತಾರೆ. ಹಾಂ ಓಕೆ ಶ್ಯೂರ್, ಹೋಗಿ ಬರ್ರಿ. ಮೇಡಮರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಅವನಿಗೆ ನಾನು ಸರಿಯಾಗಿ ಪಾಠ ಕಲಿಸಿ ಇಲ್ಲಿಂದ ಒದ್ದು ಓಡಿಸೀನಿ ರೀ, ಮತ್ತೆ ಅವನು ನಿಮ್ಮ ತಂಟೆಗೆ ಬರಲ್ಲ ತಗೋರಿ. ಸರಿ ಸರ್. ಹಾಗೆ ಮತ್ತು ಇನ್ನೊಂದು ಆರ್ಡ್ರ್ ಒಂದು ಕೊಟ್ಟಿರಲ್ಲ, ಥ್ಯಾಂಕ್ಸ್ ರೀ ಮೇಡಮರ. ಇವತ್ತು ನಡೆದಿದ್ದನ್ನು ಏನು ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮುಂದಿನ ಸಲ ಹಿಂಗೆ ಆಗದಿರೋಂಗೆ ನಾನು ನೋಡ್ಕೋತೇನಂತ. ಓಕೆ ಸರ್, ನೀವು ಹೇಳ್ದಂಗೆ ಆಗಲಿ. ಸರಿ ಮೇಡಮರ, ನಾವಿನ್ನು ಬರ್ತೀವಿ ರೀ. ಸರಿ ಸರ್, ಹೋಗಿ ಬರ್ರಿ. ಎಷ್ಟು ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡೋ ಗಂಡ ಸಿಗಬೇಕು. ಕವಿತಾ, ಏನೋ ಮಾತಾಡ್ಬೇಕಂತ ಕರೆದು ಹಂಗ ನಿಂತಿಯಲ್ಲವ? ಅದು ಅಲ್ದ ಕೈಯಾಗ ಸ್ವೀಟ್ ಬಾಕ್ಸ್ ಹಿಡ್ಕೊಂಡು ನಿಂತಿಯಲ್ಲವ, ಏನು ಖುಷಿ ಸುದ್ದಿ ಐತಿ? ಅಯ್ಯೋ ಅತ್ತೆ, ಅಜ್ಜಿ ಯಾಕಷ್ಟು ಅವಸರ ಮಾಡ್ತೀರಿ? ಇರ್ರಿ, ಇನ್ನೇನು ಸವಿತಾ ಮತ್ತು ಲಲಿತಾ ಬಂದುಬಿಡ್ತಾರೆ, ಅವ್ರು ಬಂದ ಮೇಲೇ ಒಮ್ಮಿಗೆ ಎಲ್ರಿಗೂ ಸ್ವೀಟ್ ಕೊಟ್ಬಿಡ್ತೀನಿ. ಕವಿತಾ, ನೀನು ಯಾಕವ ಅವ್ರು ಬಂದಮೇಲೆ ಸ್ವೀಟ್ ಕೊಡ್ತಿದ್ದಿ? ಅಲ್ಲವಾ, ನೀ ಸ್ವೀಟ್ ಕೊಡೋದಕ್ಕೂ ಅವ್ರು ಬರೋದಕ್ಕೂ ಏನು ಕಾರಣ? ಅಯ್ಯೋ ಅತ್ತೆ, ಇವತ್ತು ಹೇಗೋ ಅವರು ಆರ್ಡ್ರ್ ಕೊಡೋದಕ್ಕೆ ಹೋಗಿದ್ದಾರಲ್ಲ, ಅದು ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗುತ್ತಲ್ಲ, ಅದಕ್ಕೆ ಅವ್ರ ಸಲುವಾಗಿ ನಾನೇ ಸ್ವೀಟ್ ಕೊಡ್ತಾ ಇದ್ದೀನಿ, ಎಲ್ರಿಗೂ ಖುಷಿ ಆಗಲಿ ಅಂತ. ಓ ಹೌದನವ, ಚಲೋ ಆತು ಬಿಡು, ಚಲೋ ಆತು. ಹಿಂಗೆ ಒಟ್ಟಿನಲ್ಲಿ 3 ಜನ ಅಕ್ಕ ತಂಗಿಯರು ಚಂದನತ್ತ ಹೊಂದ್ಕೊಂಡು ಹೋಗ್ಬಿಟ್ರೆ ಸಾಕು ನೋಡವ. ಅವ್ರ ಜೊತೆ ಹೊಂದ್ಕೊಂಡು ಹೋಗೋದ. ಅವರಿಬ್ಬರು ಇವಾಗ ಹಾಪ ಮೊರೆ ಹಾಕ್ಕೊಂಡು ಬರೋದನ್ನು ನಾನು 2 ಕಣ್ಣಾರೆ ನೋಡಬೇಕು. ಅದು ಅಲ್ಲದೆ ಅವ್ರದ್ದು ಈ ಆರ್ಡರ್ ಕ್ಯಾನ್ಸಲ್ ಆಗೋದು ಮಾತ್ರ ನಿಜ ಅಂದಮೇಲೆ ಅದನ್ನು ನಾನು ಸೆಲೆಬ್ರೇಟ್ ಮಾಡಲೇಬೇಕಲ್ವಾ. ಕವಿತಾ, ಈ ಚಾಲೆಂಜಲ್ಲಿ ಗೆಲ್ಲೋದು ನಾನೇ. ಅದಕ್ಕೋಸ್ಕರ ನೀನು ಖರ್ಚು ಮಾಡಿ ಸ್ವೀಟ್ ತರಬಾರ್ದು ಅಂತ ನಾನೇ ಖರ್ಚು ಮಾಡಿ ಸ್ವೀಟ್ ತೊಗೊಂಡು ಬಂದಿದ್ದೀನಿ. ಬಾ ಬಾ, ನಿನ್ನ ಮುಖಕ್ಕೆ ಸ್ವೀಟ್ ಇಡ್ತೀನಂತ ಬಾ. ನನ್ನ ಜೊತೆ ಚಾಲೆಂಜ್ ಮಾಡಿದೆಯಲ್ಲ, ನನ್ನ ಜೊತೆ ಚಾಲೆಂಜ್ ಮಾಡಿದ ಮೇಲೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಬಾ ಬಾ, ಬೇಗ ಬಾ. ನಾನಂತೂ ನೀ ಬರೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದು ಅಲ್ಲದೆ ನೀ ಚಾಲೆಂಜಲ್ಲಿ ಸೋತ ಮೇಲೆ ನಿನ್ನ ಮುಖ ಹೆಂಗಿರುತ್ತೆ ಅನ್ನೋದನ್ನು ನಾನು ನೋಡೋದಕ್ಕಂತೂ ಫುಲ್ ಕಾಯ್ತಾ ಇದ್ದೀನಿ ನಾನು. ಬೇಗ ಬಾ. ಅಲ್ಲ, ಈ ಕವಿತಾಗೆ ಏನಾಗಿದ್ದಿ? ಅಲ್ಲ, ಸವಿತಾ ಲಲಿತಾದ ಆರ್ಡರ್ ಕ್ಯಾನ್ಸಲ್ ಆದ್ರಕ್ಕೆ ಖುಷಿ ಪಡಬೇಕು, ಓಕೆ. ಆದ್ರೆ ಅವರಿಬ್ರದ್ದು ಸಕ್ಸಸ್ ಆದ್ರೆ ಈಕೆ ಯಾಕೆ ಖುಷಿ ಪಡ್ತಾಳ?
ಏನೋ ನಡ್ಸಕ್ಕೆ ಕುಂತಾಳೆ ನನ್ನ ಸೊಸಿ, ಅದು ಮಾತ್ರ ನಿಜ ಐತಿ. ಆಕೆ ಇಷ್ಟೊಂದು ಖುಷಿ ಅದ ಅಂತ ಅಂದಮೇಲೆ ಅವರಿಬ್ಬರಿಗೂ ಏನೋ ಕಾದೈತಂತ ಅರ್ಥ. ಕವಿತಾ ಏನೋ ಮಾತಾಡ್ದಂಗಿತ್ತಲ್ಲವ? ಅದೇ ಅಜ್ಜಿ, ಪಾಪ ಇನ್ನೂ ಬರಲಿಲ್ಲಲ್ಲ ಅವರು, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಎಷ್ಟೊತ್ತಾಯ್ತಲ್ಲ ಅಂತ. ಸುಮ್ಮನೆ ನಾನೇ ನನ್ನ ಕಾರ್ ಕಳಿಸ್ಬಿಡ್ಬೇಕಾಗಿತ್ತು ನೋಡಿ ಅಜ್ಜಿ, ಬೇಗ ಹೋಗಿ ಬೇಗ ಬಂದುಬಿಡ್ತಿದ್ರು. ಎಷ್ಟು ಒಳ್ಳೆ ಗುಣ ಬಂದೈತವ ನಿನಗರ, ಹಾಂ ಎಷ್ಟು ಬದಲಾಗಿದೆ, ಚಲೋ ಆತು ಬಿಡು. ಅಂದಂಗೆ ಇಲ್ಲಿ ಬಿಡವ, ಅವರ ಏನೋ ಬಸ್ಸಿಗೆ ಹೋಗಿ ಬರ್ತೀನಿ ಅಂತ ಅಂದಾರಲ್ಲ, ಬರ್ತಾರೆ ಇನ್ನೇನು ತಡಿ. ಬರಲಿ ಅಜ್ಜಿ ಬರಲಿ, ನಾನು ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಆಗ ಬಂದ ಬಿಟ್ರು ನೋಡು, ಸವಿತಾಗ ಲಲಿತಾಗ 100 ವರ್ಷ ಆಯಸ್ಸು, ನಾವು ನೆನೆಸಷ್ಟಿಗೆ ಬಂದೇ ಬಿಟ್ರು ನೋಡು. ಸವಿತಾ ಲಲಿತಾ ಈಗ ಬಂದ್ರೇನವ? ಅಂದಂಗೆ ಕೃಷ್ಣನೂ ಹೋಗಿದ್ದಾನ, ಚಲೋ ಆತು ಬಿಡು. ಹ್ಞೂ ಬೇ ಅಮ್ಮ, ಇವಾಗ ಬಂದ್ವಿ ನೋಡು, ಇವರು ನಾವು ವಾಪಸ್ ಬರೋ ಮುಂದೆ ಬಂದ್ರು. ಹೌದಾ, ಚಲೋ ಆತು ಬಿಡು. ಏನು ಸವಿತಾ, ಬ್ಯಾಗ್ ಹೆಂಗೆ ತೊಗೊಂಡೋಗಿದ್ರಿ, ಹಂಗೆ ವಾಪಸ್ ತಂದಿರಲ್ಲ? ಬ್ಯಾಗಲ್ಲಿ ಬಟ್ಟೆ ಬೇರೆ ಇದೆ, ಯಾಕೆ ಏನಾಯ್ತು? ಯಾಕೆ ನಿಮ್ಮ ಆರ್ಡರ್ ಏನಾದರೂ ಕ್ಯಾನ್ಸಲ್ ಆಯ್ತಾ? ಬಟ್ಟೆ ನೋಡಿದರೆ ಹಾಗೆ ಇದೆಯಲ್ಲ. ಹಾಂ ಕವಿತಾ, ಯಾಕವ ಹಂಗೆ ಮಾತಾಡಕೊಂತಿದ್ದೆ ನೀನು? ಹಂಗಲ್ಲ ಅಜ್ಜಿ, ಇವರು ಬ್ಯಾಗನ್ನು ಹಂಗೆ ವಾಪಸ್ ತೊಗೊಂಡ್ಬಂದಿದ್ದಾರೆ, ಬ್ಯಾಗಲ್ಲಿ ಬಟ್ಟೆನೂ ಹಾಗೆ ಇದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ನಿಮ್ದು ಆರ್ಡರ್ ಸಕ್ಸಸ್ ಆಗಿರುತ್ತೆ, ನೀವು ಖುಷಿಯಾಗಿ ಬರ್ತೀರಾ ಅಂತ. ನೋಡಿಲಿ ಸವಿತಾ, ನೋಡಿಲಿ ಸ್ವೀಟ್ ಬೇರೆ ನಾನೇ ತರಿಸಿಟ್ಟಿದ್ದೀನಿ ಗೊತ್ತಾ? ನೀವು ನೋಡಿದರೆ ಬಟ್ಟೆನೆಲ್ಲ ಹಾಗೆ ವಾಪಸ್ ತಂದುಬಿಟ್ಟಿದ್ದೀರಾ. ನನ್ನನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು ತಾನೇ ಇವಾಗ. ಮಾತಾಡು ಸವಿತಾ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿಯಲ್ಲ, ಏನಾಯಿತು? ಆರ್ಡರ್ ಏನಾದರೂ ಕ್ಯಾನ್ಸಲ್ ಆಯ್ತಾ ಅಂತ ಬೇಜಾರಾದ್ನಲ್ಲಿದೆಯಾ? ಪರವಾಗಿಲ್ಲ ಬಿಡು, ಇದು ಹೋದರೆ ಏನಾಯಿತು, ಇನ್ನೊಂದು ಆರ್ಡ್ರ್ ಸಿಕ್ಕರೂ ಸಿಗ್ಬೋದು ಬಿಡು, ಯಾಕೆ ಅಷ್ಟೊಂದು ವರಿ ಮಾಡ್ಕೋತೀಯ? ಯಾಕೆ ಸವಿತಾ, ಹುಚ್ಚಿಗೆ ಚೇನಾಡಿದ್ರು ಹಿಡಿತಾ ಏನ, ಎದಕ್ಕೆ ನಗ್ತಾ ಇದೀಯಾ? ಅಯ್ಯೋ ಕವಿತಾ, ನಿನ್ನೆ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಯಾಕೆ ಸವಿತಾ, ಹುಚ್ಚಿಗೆ ಚೇನಾದರೂ ಹಿಡಿತಾ ಏನ? ಕವಿತಾ, ಎಷ್ಟು ಒಳ್ಳೆ ಗುಣ ನಿಂದು. ನಂದು ಆರ್ಡ್ರ್, ನಾವು ತೊಗೊಂಡಿರೋ ಆರ್ಡ್ರ್ ಸಕ್ಸಸ್ ಆಗುತ್ತೆ, ನಾವು ವಾಪಸ್ ಬರೋ ಮುಂದೆ ಖುಷಿಯಾಗಿ ಬರ್ತೀವಿ ಅಂತ ನೀನೇ ಸ್ವೀಟ್ ತರಿಸಿಟ್ಟಿಯಲ್ಲ, ಎಷ್ಟು ಒಳ್ಳೆ ಗುಣ ಕವಿತಾ ನಿಂದು. ಯಾಕೆ ಕವಿತಾ ಇಷ್ಟೊಂದು ಶಾಕ್ ಆಗಿಬಿಟ್ಟೆ? ಇಷ್ಟಕ್ಕೆ ಇಷ್ಟು ಶಾಕ್ ಆದರೆ ಹೆಂಗೆ ಹೇಳು, ಇನ್ನೂ ಮುಂದೆ ಹೇಳೋದು ಭಾಳ ಇದೆ. ಸವಿತಾ, ಅಂದಂಗೆ ನೀವು ಒಯ್ದಿದ್ದ ಬಟ್ಟೆ ಇಸ್ಕೊಂಡ್ರಾ? ಏನಂದ್ರೆ ಆಶಾ ಮೇಡಮ್ ಅವರು? ಅಜ್ಜಿ, ನಾವು ಒಯ್ದಿದ್ದ ಬಟ್ಟೆ ನೋಡಿ ಅವರಂತೂ ಫುಲ್ಲು ಖುಷಿ ಆದ್ರೆ, ಅವ್ರು ಅಂದ್ಕೊಂಡಿದ್ದಕ್ಕಿಂತನೂ ಚೆನ್ನಾಗಿ ಬಟ್ಟೆ ಹೊಲ್ದಿದ್ದೀವಂತ ನಾವು. ಹ್ಞೂ ಅಜ್ಜಿ, ಅಷ್ಟೇ ಅಲ್ಲ, ಮತ್ತೆ ಇನ್ನೂ ಒಂದು ಹೊಸ ಆರ್ಡ್ರ್ ಕೂಡ ಕೊಟ್ಟಿದ್ದಾರೆ, ಇನ್ನೂ 2 ಡ್ರೆಸ್ ಹೊಲಿದು ಕೊಡ್ಬೇಕಂತೆ 1 ವಾರದಲ್ಲಿ. ಹೌದಾ, ಚಲೋ ಆತು ಬಿಡವ. ಅಂತೂ ನೀವು ರಾತ್ರಿ ಎಲ್ಲ ಕುತ್ಕೊಂಡು ಕಷ್ಟಪಟ್ಟು ಹೊಲಿದಕ್ಕೆ ಸಾರ್ಥಕ ಆತು ಬಿಡು. ಅದಕ್ಕೆ ಮತ್ತೆ ಬೇರೆ ಬಟ್ಟೆ ತಂದಿರೇನೆ ಈಗ? ಹ್ಞೂ ರೀ ಅಮ್ಮಾರ, ಮತ್ತೆ ಬೇರೆ ಬಟ್ಟೆ ಕೊಟ್ಟಾರೆ ಈಗ ಹೊಲಿದು ಕಳಿಸ್ಬೇಕಂತ. ಚಲೋ ಆತು ಬಿಡವ, ಒಟ್ಟಿನಲ್ಲಿ ಏನೋ ಮತ್ತೊಂದು ಹೊಸ ಆರ್ಡ್ರ್ ಸಿಕ್ಕ ಮತ್ತು ನಿಮ್ದು ಹಂಗೆ ಹೊಲಿಯೋದು ಮುಂದಕತ್ತ ಅನ್ಕೊತ ಹೋದ್ರೆ ಚಲೋ ಆಗತ್ತೆ ಬಿಡು. ಹ್ಞೂ ಅಜ್ಜಿ, ಇದು ಹಂಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ, ಹೊಸ ಹೊಸ ಆರ್ಡರ್ಸ್ ಬರ್ತಾನೇ ಇರುತ್ತೆ. ಪಾಪ ಕವಿತಾ, ಏನು ನೀನು ಸ್ವೀಟ್ ತೊಗೊಂಬಂದು ಹಂಗೆ ಹಿಡ್ಕೊಂಡು ನಿಂತೀಯಲ್ಲ, ಎಲ್ರಿಗೂ ಕೊಡು. ನಮಗೆ ಹೊಸ ಆರ್ಡ್ರ್ ಸಿಕ್ಕಿದ್ದಕ್ಕೆ, ಈ ಆರ್ಡ್ರಲ್ಲಿ ಗೆದ್ದಿದ್ದಕ್ಕೆ, ಈ ಚಾಲೆಂಜಿನಲ್ಲಿ ಗೆದ್ದಿದ್ದಕ್ಕೆ ನಿನಗೂ ಭಾಳ ಖುಷಿ ಆಗ್ತಾ ಇರ್ಬೋದಲ್ಲ. ಕೊಡು, ಎಲ್ಲರಿಗೂ ನೀನೇ ನಿನ್ನ ಕೈಯಾರೇನ ಸ್ವೀಟ್ ಕೊಡು. ಏನು ಚಾಲೆಂಜ್, ಏನು ಸವಿತಾ, ಏನು ಹೇಳಾಕಂತಿದ್ದೆ ನೀನು? ಅಮ್ಮ ಹಂಗಲ್ಬೇ, ಇದು ಫಸ್ಟ್ ಆರ್ಡರ್ ಆಗಿತ್ತಲ್ಲ ನಮಗೆ, ನಾನು ಮತ್ತು ಲಲಿತಾ ಇಬ್ಬರು ಚಾಲೆಂಜ್ ಆಗಿ ತೊಗೊಂಡಿದ್ವಿ ಇದನ್ನು, ಅದಕ್ಕೋಸ್ಕರ ಕವಿತಾಗೆ ಹೇಳ್ತಾ ಇದ್ದೆ ನಾವೇ ಚಾಲೆಂಜಲ್ಲಿ ಗೆದ್ದಿದ್ದು ಅಂತ. ಓ ಹಂಗನವ, ಸರಿ. ಕವಿತಾ, ಏನವ ನೀನು ಸ್ವೀಟನ್ನು ಹಂಗೆ ಹಿಡ್ಕೊಂಡು ನಿಂತುಬಿಟ್ಟೆಲ್ಲ, ಎಲ್ರಿಗೂ ಕೊಡು ನಿನ್ನ ಕೈಯಾರೆ. ಕವಿತಾ, ಎಲ್ರಿಗೂ ನಿನ್ನ ಕೈಯಾರೆ ನೀನೇ ಸ್ವೀಟ್ ಕೊಡು, ಆದ್ರೆ ನಿನಗೆ ಮಾತ್ರ ಸ್ವೀಟ್ ನಾನು ತಿನ್ನಿಸ್ತೀನಿ. ಏನು ಕವಿತಾ, ನೀನು ಸ್ವೀಟನ್ನು ಹಂಗೆ ಹಿಡ್ಕೊಂಡು ನಿಂತು ಬಿಟ್ಟಿಯಲ್ಲ, ಬೇಗ ಕೊಡು ಹೋಗ ಎಲ್ರಿಗೂ. ಎಲ್ಲರೂ ಕಾಯಕೊಂತಾರ, ನೀನು ಇಷ್ಟೊತ್ತನ ನಾವು ಬರೋವರೆಗೂ ಕಾಯ್ತಾ ಇದ್ದಿ ಅಂತ ಸ್ವೀಟ್ ಕೊಡಬೇಕಂತ. ಅದು ಬೇರೆ ನಾವು ಬರೋಕ್ಕಿಂತ ಮುಂಚೆನ ಇಷ್ಟು ಥರ ವೆರೈಟಿ ಸ್ವೀಟ್ ತರಿಸಿದೀಯಾ. ಅಂದಮೇಲೆ ನೀನೇ ಕೊಟ್ಟರೆ ಎಲ್ಲರಿಗೂ ಖುಷಿ ಆಗುತ್ತಿಲ್ಲ. ಲಘುನ ಕೊಡು ಹೋಗು ಸ್ವೀಟನ್ನು. ಈ ಸ್ವೀಟನ್ನು ನೀನು ಕೊಟ್ಕೊ.
ಅಯ್ಯ ಇದೇನಿದು ಇಷ್ಟತನ ಸ್ವೀಟ್ ಕೊಡ್ತೀನಿ ಅಂದಕ್ಕೀಗ ಓಡ ಹೋಗ್ಬಿಟ್ಲಲ್ಲ ಒಳಗಡೆ. ಇರ್ಲಿ ಬಿಡ್ಬೇ ಅಮ್ಮ, ನಾನು ಹೋಗಿ ಕವಿತಾಗ ಸ್ವೀಟ್ ತಿನ್ನಿಸ್ತೀನಿ ಎಲ್ರಿಗೂ ಕೊಟ್ಟು. ಹಂಗೆ ಮಾಡವ ಆಯ್ತು.